ಗಾಲಿ ರೆಡ್ಡಿ, ನಿನ್ನ ಗಾಳಿ ತೆಗಿತೀನಿ, ಹುಷಾರಾಗಿರು. ನಿನ್ನ ಮಾತುಗಳು ಕೇಳಿ ಕೇಳಿ ನಮಗೂ ಸಾಕಾಗಿದೆ ಅಂತ ಜನಾರ್ದನ ರೆಡ್ಡಿ ಅವರ ವಿರುದ್ಧವಾಗಿ ನಾರಾ ಪ್ರತಾಪ್ ರೆಡ್ಡಿ ಅವರು ಗುಡುಗಿದ್ದಾರೆ. ಏಯ್ ಗಾಲಿ ರೆಡ್ಡಿ, ನಿನ್ನ ಗಾಳಿ ತೆಗಿತೀವಿ, ಹುಷಾರ್. ನಿನ್ನ ಮಾತುಗಳನ್ನ ಕೇಳಿ ಕೇಳಿ ನಮಗೆ ಸಾಕಾಗೋಗಿದೆ. ಜನಾರ್ದನ ರೆಡ್ಡಿ ಅವರ ವಿರುದ್ಧವಾಗಿ ನಾರಾ ಪ್ರತಾಪ್ ರೆಡ್ಡಿ ಅವರು ಗುಡುಗಿದ್ದಾರೆ. ಬಳ್ಳಾರಿಯಲ್ಲಿ ವೈಯಕ್ತಿಕ ರಾಜಕಾರಣ ಶುರುವಾಗಿದೆ. ಅಭಿವೃದ್ಧಿ ವಿಚಾರದಲ್ಲಿ ಗಣಿ ಧಣಿಗೆ ನಾರಾ ಪಂತಾಹ್ವಾನ. ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಮೊದಲು ಮಾತನಾಡು, ತಾಕತ್ತಿದ್ರೆ ಅಭಿವೃದ್ಧಿ ಬಗ್ಗೆ ಪ್ರೆಸ್ ಮೀಟ್ ಮಾಡು. ಕೇಂದ್ರ ಸರ್ಕಾರದ ಬಳಿ ಹೋಗಿ ಯೋಜನೆಗಳನ್ನ ಕೇಳು. ಕ್ಷುಲ್ಲಕ ರಾಜಕಾರಣ ಮೊದಲು ಬಿಡು ಅಂತ ಕಿಡಿಕಾರಿದ್ದಾರೆ. ಬಳ್ಳಾರಿ ಗಣಿ ಧಣಿಗಳ ವಿರುದ್ಧ ನಾರಾ ಶಂಖನಾದವನ್ನ ಮೊಳಗಿಸಿದ್ದಾರೆ. ಏಯ್ ಗಾಲಿ ರೆಡ್ಡಿ, ನಿನ್ನ ಗಾಳಿ ತೆಗಿತೀವಿ, ಹುಷಾರಾಗಿರುವಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ನಿನ್ನ ಮಾತುಗಳನ್ನ ಕೇಳಿ ಕೇಳಿ ನಮಗೂ ಸಾಕಾಗೋಗಿದೆ ಅಂತ ಜನಾರ್ದನ ರೆಡ್ಡಿ ಅವರ ವಿರುದ್ಧ ನಾರಾ ಪ್ರತಾಪ್ ರೆಡ್ಡಿ ಅವರು ಗುಡುಗಿದ್ದಾರೆ. ಬಳ್ಳಾರಿ ಜಿಲ್ಲೆ ಬಗ್ಗೆ ಅಭಿವೃದ್ಧಿ ಕಾಳಜಿ ಇದೆ. ಪ್ರತಾಪ್ ರೆಡ್ಡಿ ನಮ್ಮಲ್ಲಿ ದೊಡ್ಡದನ, ಅವರನ್ನೇ ಕ್ರಿಮಿನಲ್. ಗಾಲಿ, ನಿನ್ ಗಾಲಿ ತೆಗಿತೀವೆಲ್ಲ ಇಂಥ ಡೈಲಾಗ್ಗಳು ಬಿಡಿ. ಕೇಳಿ 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 ಸಾಕಾಗತ್ತೆ. NMDC ಪ್ಲಾನ್ ತರಕ್ಕೆ ಎಲ್ಲ ಟೆಕ್ನಿಕಲ್ ಉಪಯೋಗಿಸ್ರಿ. ಈ ಗೇಟ್ ಎಲ್ಲ ಆಡ್ಸೋದು, ಟವರ್ ಎಲ್ಲ ಹೊಡೆಯೋದಲ್ಲ. ಕರೆಕ್ಟ್ ಆಗಿ ಹೇಳ್ತೀನಿ, ಮಾಡೋ ದಮ್ಮು ತಾಕತ್ತಿದ್ರೆ ಮಾಡಿ ತೋರಿಸ್ಬೇಕು. ಬರೀ ಬುಡಾರಿ ಮಾತುಗಳು, ಉದ್ರಿ ಮಾತುಗಳೆಲ್ಲ ಕೆಲಸ ಮಾಡಲ್ಲ. ಮಾಡು, ಡೆವಲಪ್ಮೆಂಟ್ ಅಲ್ಲಿ ಜಿತ್ ತಗೋ. ರೆಡ್ಡಿ, ನೀನ್ 4 ರೋಡ್ಗಳು ಮಾಡಿರ್ಬೋದು, ನಾನು NMDC ಪ್ಲಾನ್ ತರ್ತೀನಿ, ಪ್ರೆಸ್ ಮೀಟ್ ಮಾಡು. ಡೆಲ್ಲಿಗೆ ಹೋಗೋ, ತಗೊಂಬ, ನಾವು ಓನರಕ್ಕೆ ಸ್ವಾಗತ ಮಾಡ್ತೀವಿ. ಎಲ್ಲ ನಮ್ಮ ಮುಖಂಡರು ಸ್ವಾಗತ ಮಾಡ್ತಾರೆ. ಇಡೀ ಬಳ್ಳಾರಿ ಜಿಲ್ಲಾ ಎಲ್ಲರೂ ಸ್ವಾಗತ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ಬಿಟ್ಟು ವೈಯಕ್ತಿಕವಾಗಿ ದ್ವೇಷ ಸಾಧನೆ ಮತ್ತೆ ಶುರು. ಮತ್ತೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಮತ್ತೆ ಏನಿದೆ? ಬಳ್ಳಾರಿ ಜಿಲ್ಲಾ ಬಗ್ಗೆ ಅಭಿವೃದ್ಧಿ ಕಾಳಜಿ ಇದ್ರೆ ಮಿನಿಸ್ಟ್ರಿ ತಗೊಂಡ್ ಮಾಡಪ್ಪ. ಉತ್ತಮ ಯಾಕೆ ಮಾಡಿದ್ರೆ ರಿಯಲ್ ಎಸ್ಟೇಟ್ ಆಗಿ ಇಲ್ಲಿ ತಗೊಂಡಿದ್ದು ಎಷ್ಟಕ್ಕೆ, ನೀನ್ ಮಾಡಿದ್ದು ಎಷ್ಟಕ್ಕೆ, ಅದು ಡೀಟೇಲ್ಸ್ ತಗೊಂಬ. ದುರ್ಗಮೂಡ ಕೂತ್ಕೊಂಡು ಮಾತಾಡೋಣ. ಟವರ್ ಬ್ಲಾಕ್ ಅಲ್ಲಾಡ್ಸೋದು, ಈ ಅಂಡರ್ ಬ್ರಿಡ್ಜ್ ಅಲ್ಲಾಡ್ಸೋದು ಏನೈತೆ ಇದು? ಈ ಕ್ಷುಲ್ಲಕ ರಾಜಕೀಯ ಇವತ್ತನ್ನ ಅದು ಮುಚ್ಚಿಬಿಡ್ರು, ಸಾಕಾಗಿದೆ. ನಾವು ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿ, ಡೆವಲಪ್ಮೆಂಟ್ ಬಗ್ಗೆ ಅಜೆಂಡಾ ಇಡೋಣ. ಏನಪ್ಪ ನೀವು ಕಾಂಗ್ರೆಸ್ ಸರ್ಕಾರ ಇದನ್ನ ಅಜೆಂಡಾ ಮಾಡ್ರಪ್ಪ. ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ನೀವು ಮಾಡ್ರಿ, ಸೆಂಟ್ರಲ್ ನಾವು ಮಾಡ್ತೀವಿ. ಗಂಡಸ್ತಾನ ಅಲ್ಲಿ ತೋರಿಸ್ಬೇಕು, ನಿಜವಾದ ಗಂಡಸ್ತಾನ ಅದನ್ನ ಹೇಳ್ಬೇಕು ನಾವು. ಅಲ್ಲ, ದೊಡ್ಡ ಸಮಾವೇಶ ಮಾಡೋ ಟೈಮಲ್ಲಿ ಡೈವರ್ಷನ್ ಮಾಡ್ಲಿಕ್ಕೆ ಬೆಳಿಗ್ಗೆ ಎದ್ದು ಕೂಡ ಆ ರೋಡ್ ಅಲ್ಲಿ ಹೋಗಿ ಆ ವಾಲ್ಮೀಕಿ ಮಹರ್ಷಿ ದರ್ಶನ ಮಾಡ್ಕೊಂಡು ನಮ್ಗೊಂಥರ ಪುರುಷನ್ ಸುಕೃತಿ ಇರ್ಬೇಕು. ತಪ್ಪು ಯಾರು ಮಾಡಿದ್ರು ತಪ್ಪೆ. ನೀವು ದೊಡ್ಡ ಲೀಡರ್ಗಳಾಗಿ ಹಿರಿಯವರ ಶಾಸಕ ಇಲ್ಲಾಂದ್ರೆ ಹೇಳ್ಬೇಕು. ಯಾಕಂದ್ರೆ ಇವ್ರ ಅಸೆಂಬ್ಲಿ ಇಲ್ಲಂತ ಅವ್ರ ಅಸೆಂಬ್ಲಿ ಇರ್ತಾರೆ. ಅದು ಹೇಳ್ಬಿಟ್ಟು ಶ್ರೀರಾಮುಲು ನಿನ್ನ ಹೇಳಿಲ್ಲ, ನೀವು ಹೇಳ್ಬೇಕಾಯ್ತು, ಅವ್ರು ಹೇಳ್ಬೇಕು, ನೀವು ಹೇಳ್ಬೋದಾಯ್ತಲ್ಲ. ಶ್ರೀರಾಮುಲು ಒಂದು ಭರತ ಆ ಥರ ಇಲ್ಲಪ್ಪ, ಈ ಥರ ಐತೆ, ಹಿಂಗೈತ, ಯಾಕೆ ಮೇರಪ್ಪ ನಡಿ, ಯಾರ ಮನೆಗೆ ಹೋಗೋಣ ಕೇಳಿದ್ರೆ ಅವೇನು ಹೋಗ್ತಿದ್ದಿಲ್ಲ, ಅವ್ರ ಮನೆಯನ್ನು ಕೊಡ್ತಿದ್ದಿಲ್ಲ. ಒಂದೇ ಒಂದು ಕಾರಣ, ಒಟ್ಟು ವಾಲ್ಮೀಕಿ ಜನಾಂಗದ ತಾತಂದು ಮಾತ್ರ ಯಾವಾಗ ಭವ್ಯವಾದ ಒಂದು ನಾಳೆ ಸಭೆ ನಡೀಲಿದ್ದ. ಸದ್ಯಕ್ಕೆ ಜನಾರ್ದನ ರೆಡ್ಡಿ ಅವರ ವಿರುದ್ಧ ನಾರಾ ಪ್ರತಾಪ್ ರೆಡ್ಡಿ ಅವರು ಗುಡುಗಿದ್ದಾರೆ. ಏಯ್ ಗಾಳಿ, ನಿನ್ನ ಗಾಳಿ ತೆಗಿತೀವಿ, ಹುಷಾರಾಗಿರುವಂತ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ಏನು ಶ್ರೀರಾಮುಲು ಮತ್ತೆ ಜನಾರ್ದನ ರೆಡ್ಡಿ ಅವರು ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿದ್ರು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಭಿವೃದ್ಧಿ ಕೆಲಸಗಳ ಕುರಿತು ಚರ್ಚೆಯನ್ನ ಮಾಡು, ಪ್ರೆಸ್ ಮೀಟ್ ಮಾಡು, ಅದು ನಿನ್ನ ಕೈಲಿ ಆಗಲ್ಲ. ಆದ್ರೆ ರಾಜಕೀಯವನ್ನ ಮಾಡ್ತಾ ಇದೆಯಾ, ಅದು ಕೂಡ ವೈಯಕ್ತಿಕ ರಾಜಕಾರಣವನ್ನ ಶುರು ಮಾಡಿದ್ಯಾ ಅಂತ ಸದ್ಯಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನು ಅಭಿವೃದ್ಧಿ ವಿಚಾರದಲ್ಲಿ ಗಣಿ ಧಣಿಗೆ ನಾರಾ ಪಂತಾಹ್ವಾನವನ್ನ ಕೊಟ್ಟಿದ್ದಾರೆ.